ಮುಖ್ಯಮಂತ್ರಿಗಳ ಮೇಲೆ ಎಲ್ಲ ಸಮುದಾಯಗಳು ಕೂಡ ನಂಬಿಕೆಯನ್ನು ಇಟ್ಟಿದ್ದಾರೆ. ಜಾತಿ ಗಣತಿ ಬಗ್ಗೆ ಚರ್ಚೆ ಆರೋಗ್ಯಕರವಾಗೇ ಇತ್ತು. ವರದಿ ಬಗ್ಗೆ ಸಂಪುಟದ ಎಲ್ಲ ಸಚಿವರಿಗೂ ಒಮ್ಮತ ಇದೆ. ಮುಂದೆ ಚರ್ಚೆ ಪೂರ್ಣಗೊಳಿಸಿ ನಂತರ ತೀರ್ಮಾನವನ್ನ ಮಾಡ್ತೀವಿ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಅಂಕಿಅಂಶಗಳನ್ನು ಒಳ ಮೀಸಲಿಗೂ ತೆಗೆದುಕೊಳ್ಳಬಹುದು. ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿಗೆ ಸಮಿತಿ ಮಾಡಿದ್ದೀವಿ ಅಂತ ಮಹದೇವಪ್ಪ ಹೇಳಿದ್ದಾರೆ. ಒಳ ಮೀಸಲಿಗೆ ಸಂಬಂಧಪಟ್ಟಂಗೆ SC ಅಂದರೆ 101 ಜಾತಿ ಇರೋ ಗುಂಪು, ಅದು SC ಅಂತ ಬರ್ಕೊಳ್ತಾರೆ. SC ಯಾವುದು ಇದು ಕರಾರುವಕ್ಕಾಗಿ ಹೇಳ್ಬೇಕು. ಇಲ್ಲೂ ಅಷ್ಟೇನೆ, ನಾವು ಜಾಸ್ತಿ ಇದ್ದೀವಿ ವಿತೌಟ್ ಸರ್ವೆ ಮಾಡದೆ ಖಚಿತವಾಗಿ ಆಗ್ಬೇಕಲ್ಲ, ದತ್ತಾಂಶ ಬೇಕಲ್ಲ. ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಿದ್ದು ಕೇಳುವಾಗ ಇದಾಗಬೇಕಲ್ಲ ಕರಾರುವಕ್ಕಾಗಿ. ಯಾರ್ಯಾರು ಎಷ್ಟಿದ್ರೆ ನಾವು ಸಂಪೂರ್ಣವಾಗಿ ಈ ಒಳ ಮೀಸಲಾತಿನ ಜಾರಿ ಮಾಡ್ತೀವಿ ಅಂತ ಒಪ್ಕೊಂಡು ಕ್ಯಾಸೆಟ್ ಉಂಟು ಸಮಿತಿ ಮಾಡಿದ್ದೀವಿ, ಎಲ್ಲ ಸವಲತ್ತುಗಳು ಕೊಡ್ತಾ ಇದ್ದೀವಿ, ಕಾಲ ನಿಗದಿ ಮಾಡಿದ್ದೀವಿ. ಅಷ್ಟಾದರೂ ಕೆಲವರು ಈ ಸುದ್ದಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೋಡ್ತಾ ಇದ್ದೀವಿ. ಈಗಾಗಲೇ ಜಾತಿ ಜನಗಣತಿ ಜೇನುಗೂಡಿಗೆ ಸಿದ್ದರಾಮಯ್ಯನವರು ಕಲ್ಲು ಹೊಡೆದಿದ್ದಾರೆ. ಜೇನು ಹುಳುಗಳು ಕೂಡ ಮೆತ್ಕೊಳ್ತಾ ಇದ್ದಾವೆ. ಬಟ್ ಮುಖ್ಯಮಂತ್ರಿಗಳು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಆ ಸಮುದಾಯದ ಸಚಿವರುಗಳ ನಡೆ ಬೇರೆ, ಮುಖ್ಯಮಂತ್ರಿಗಳು ಈಗ ಅವ್ರ ಮೇಲಿನ ಭಾರ ಜಾಸ್ತಿ ಆಗಿದೆ, ಸವಾಲು ಎದುರಾಗಿದೆ ಅಂತ. ಅಂದರೆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಚಿವರನ್ನು ಕೂಡ ತಮ್ಮ ಕಡೆಗೆ ಸೆಳೆದುಕೊಂಡು ಜಾತಿ ಗಣತಿ ಬಿಡುಗಡೆ ಮಾಡಬೇಕು ಅನ್ನುವಂಥ ತಯಾರಿಯಲ್ಲಿದ್ದಾರೆ. ಯಾಕಂದರೆ ಸಮುದಾಯಗಳ ವಿರೋಧ ಕಟ್ಕೊಂಡ್ರೂ ಕೂಡ ಅದು ಪಕ್ಷಕ್ಕಷ್ಟೇ ಇಲ್ಲ, ಸಿದ್ದರಾಮಯ್ಯನವ್ರಿಗೂ ಎಫೆಕ್ಟ್ ಆಗುತ್ತೆ ಅನ್ನೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆಯಾ ಅಂತ? ಖಂಡಿತ ಪ್ರಭು, ಈಗಾಗಲೇ ಜಾತಿ ಜನಗಣತಿ ವರದಿ ಜಾರಿಗೆ ಸಾಕಷ್ಟು ಸವಾಲುಗಳು ಸರ್ಕಾರದ ಮುಂದೆ ಇದೆ. ಒಂದು ಕಡೆ ನಾನು ಜಾತಿ ಜನಗಣತಿ ವರದಿಯನ್ನು ಜಾರಿಗೆ ತಂದೇ ತರ್ತೀನಿ ಎಂಬ ಘೋಷಣೆಯನ್ನು CM ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮತ್ತೊಂದು ಕಡೆ ಸ್ವಪಕ್ಷದ ಸಹಿತ ವಿಪಕ್ಷಗಳು ಸಹ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಸಮುದಾಯವಾರು ಅಂದರೆ ಪ್ರಬಲ ಸಮುದಾಯಗಳ ಒಕ್ಕಲಿಗ ಸಮುದಾಯ ಆಗ್ಬೋದು ಅಥವಾ ಲಿಂಗಾಯತ ಸಮುದಾಯ ಆಗ್ಬೋದು, ಸಮುದಾಯದ ಮುಖಂಡರು ಸೇರಿದಂತೆ ಸಮುದಾಯದ ಶಾಸಕರು ಸಚಿವರು ಕೂಡ ಸಾಕಷ್ಟು ಆಕ್ಷೇಪಗಳನ್ನು ಹೊರಾಗ್ತಾ ಇರೋಂಥದ್ದು. ಅಂದರೆ ಈಗ ಒಂದು ಕಡೆ ಸ್ವಪಕ್ಷದಲ್ಲೇ ಪರ ವಿರೋಧ, ಮತ್ತೊಂದು ಕಡೆ ವಿಪಕ್ಷಗಳ ವಿರೋಧ, ಜೊತೆಗೆ ಸಮುದಾಯಗಳ ವಿರೋಧ, ಈ ಮೂರು ಪರ ವಿರೋಧಗಳು ಸಾಕಷ್ಟು ಈಗ ಆ ಸರ್ಕಾರದ ಮುಂದೆ ಇರೋಂಥದ್ದು. ಯಾವ ರೀತಿ ಜಾರಿಗೆ ತರಬೇಕು ಅನ್ನೋದು CM ಸಿದ್ದರಾಮಯ್ಯನವ್ರಿಗೆ ಒಂದು ದೊಡ್ಡ ಸವಾಲು ಹಾಕಿರುವಂಥದ್ದು. ಯಾಕೆಂದರೆ ಈಗಾಗಲೇ ಸಾಕಷ್ಟು ಬಾರಿ CM ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು, ಹಿಂದುಳಿದ ವರ್ಗದ ಸಮಾಜಕ್ಕೆ ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅವ್ರಿಗೆ ನೆಲೆಗಟ್ಟನ್ನು ಕೊಡಬೇಕು. ಹಾಗಾಗಿ ಈ ವರದಿಯನ್ನು ಅವರಿಗಾಗಿ ಮಾಡಿಸಿರುವಂಥದ್ದು, ಅಂದರೆ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾಗಿ ಮಾಡಿಸಿರುವಂಥ ವರದಿ ಎಲ್ರಿಗೂ ಕೂಡ, ಎಲ್ಲ ಸಮುದಾಯಗಳಿಗೂ, ಹಿಂದುಳಿದ ಸಮುದಾಯಗಳಿಗೂ ಇದು ಅನುಕೂಲ ಆಗುತ್ತೆ. ಹಾಗಾಗಿ ನಾವು ವರದಿಯನ್ನು ಜಾರಿಗೆ ತಂದೇ ತರ್ತೀವಿ ಅಂತಲೂ ಕೂಡ ಹೇಳಿದರು. ಆದರೆ ಈಗ ವರದಿಯನ್ನು ಜಾರಿಗೆ ತರೋದಕ್ಕೆ ಸಾಕಷ್ಟು ಸವಾಲುಗಳು CM ಸಿದ್ದರಾಮಯ್ಯ ಸೇರಿದಂತೆ ಸರ್ಕಾರದ ಮುಂದೆ ಇರೋಂಥದ್ದು. ಯಾಕೆಂದರೆ ಒಂದು ಕಡೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೂಡ ಈಗಾಗಲೇ ಜಾತಿ ಜನಗಣತಿ ಜಾರಿಗೆ ಸಂಬಂಧಪಟ್ಟಂತೆ ಸ್ಪಷ್ಟ ಸಂದೇಶ ಕಳಿಸಿರುವಂಥದ್ದು. ಅಂದರೆ ಜಾತಿ ಜನಗಣತಿಯನ್ನು ಜಾರಿಗೆ ತನ್ನಿಯನ್ನು ಈಗಾಗಲೇ ಈ ಹಿಂದೆ ರಾಜ್ಯ ನಾಯಕರಿಗೆ ಸ್ಪಷ್ಟ ಸಂದೇಶ ಕೊಟ್ಟಿದ್ರು. ಈ ಬಗ್ಗೆ CM ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿಯವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಹಾಗಾಗಿ ಮುಂದೆ ಯಾವ ರೀತಿ ಇದನ್ನು ಜಾರಿಗೆ ತರಬೇಕು ಅನ್ನೋದು ಸಾಕಷ್ಟು ಸವಾಲು ಹಾಗೂ ಪ್ರತಿಷ್ಠೆಯ ಆಗಿರುವಂಥದ್ದು. ಒಂದು ಕಡೆ ಈಗಾಗಲೇ ಜಾತಿ ಜನಗಣತಿ ವರದಿ ಜಾರಿಗೆ ಸಂಬಂಧಪಟ್ಟಂತೆ ವಿಶೇಷ ಕ್ಯಾಬಿನೆಟ್ನನ್ನು ಕರೆದಲಾಯಿತು. ಅಲ್ಲಿ ಸಚಿವರು ತಮ್ಮ ಸಮುದಾಯದ ಪರ ನಿಂತಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರೋದು. ಜೊತೆಗೆ ಇದು ಸ್ಪಷ್ಟ ಆಗಿರುವಂಥದ್ದು. ಒಂದು ಕಡೆ ಅಹಿಂದ ವರ್ಗದ ಸಚಿವರು ಸಾಕಷ್ಟು, ಅಂದರೆ ಇದನ್ನು ಜಾರಿಗೆ ತರಲೇಬೇಕು ಅನ್ನೋ ಒತ್ತಡವನ್ನು CM ಮೇಲೆ ಹಾಕುವಂಥ ಸಂದರ್ಭದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು ಇದಕ್ಕೆ ಸಾಕಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಆಕ್ಷೇಪಗಳನ್ನು ಬಗೆಹರಿಸಿ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ವರದಿಯನ್ನು ಜಾರಿಗೆ ತರುವುದು ಈಗ CM ಸಿದ್ದರಾಮಯ್ಯನವರ ಮುಂದೆ ಇರುವಂಥ ಒಂದು ದೊಡ್ಡ ಸವಾಲಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್.ಎನ್. ಸ್ವಾಮಿ, ತಮ್ಮೆಲ್ಲ ಮಾಹಿತಿಗಾಗಿ.